ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಎಂಡ್ ತನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ನಮ್ದು ಪ್ರೈವೇಟ್ ಜೆಟ್ ವಿಮಾನ ತೊಗೊಂಡು ನಾವು ನಮ್ಮ ಗಾಡಿ ಮ್ಯಾಗ ಬರ್ರ ಅಂತ ಹೊಂಟಿದ್ದೀವಿ ರೋಡ್ ಮ್ಯಾಗ. ಅದು ವಿಮಾನ ಅಲ್ಲ, ಸ್ಪೆಂಡರ್ ಗಾಡಿ ಅಂತ ಇವಾಗ ಗೊತ್ತಾತ್ ನಂಗೆ. ನಾವು ಇವಾಗ ಆ ಪ್ರೈವೇಟ್ ಜೆಟ್ ತೊಗೊಂಡು ಬಾದಾಮಿ ಕಡೆಗೆ ಹೊಂಟಿದ್ವಿ ಸೀದಾ. ಬಾದಾಮಿ ಎಲ್ಲೈತೆ ಅಂತ ನಂಗೂ ಗೊತ್ತಿಲ್ಲ. ನಮ್ಮ ದೋಸ್ತ ಕೇಳಿದೆ ಬಾದಾಮಿ ಎಲ್ಲೈತ್ಲೆ ದೋಸ್ತ ಅಂತ. ಅದಕ್ಕೆ ನಮ್ಮ ದೋಸ್ತ ಸೀದಾ ರೋಡ್ ಹೊಡ್ಕೊಂಡು ಗಾಡಿ ಹೊಡಿಲೆ ಬಾದಾಮಿ ಬರ್ತೈತೆ ಅಂತ ಹೇಳ್ಬಿಟ್ಟ. ಸೂರ್ಯಾಗ ನಾ ಕೇಳಿದೆ, ಸೂರ್ಯ ನೀ ಯಾಕೆ ಇಷ್ಟು ದೂರ ಅದಿ ಅಂತ. ಸೂರ್ಯ ಹೇಳಿದೆ, ನಾ ಮುಂದೆ ಬಂದ್ರೆ ನೀ ಕಾಣಂಗಿಲ್ಪ ಅಂತ ಅಂದ್ಬಿಟ್ಟ. ಮಾತೇ ಇಲ್ಲ. ಇವಾಗ ಮುಂದೆ ರೋಡಿಂದ ಕರ್ವ್ ಐತಿ, ಎಂಜಾಯ್ ಮಾಡಂಬರಿ. ಎಂಜಾಯ್ ಅಂತೂ ಮಾಡಿದ್ವಿ. ಬಾದಾಮಿ ಹೋಗೋ ದಾರಿ ಒಳಗೆ ಪ್ರಸಿದ್ಧವಾದ ದಂಡಿ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮನ ದರ್ಶನ ಮಾಡಿ ಮುಂದೆ ಹೋಗೋಣ ಅಂತೇಳಿ ಅಮ್ಮನ ದರ್ಶನ ಮಾಡಿದ್ವಿ. ಫೈನಲಿ ಅಮ್ಮನ ದರ್ಶನ ಮಾಡಿ ಈಗ ಗಾಡಿ ಚಾಲು ಮಾಡಿ ಮೆಲ್ಲಕ್ಕೆ ಹೊಂಟ್ವಿ. ನಮ್ಮ ದೋಸ್ತ ಆಯಾಬುಜ ಗಾಡಿನ ವಿಮಾನ ಓಡಿಸ್ತಾನ. ಅದಕ್ಕೆ ನಂಗೂ ವಿಮಾನದಾಗ ಕುಂತಂಗೆ ಫೀಲ್ ಆಗ್ಬೇಕಂತೇಳಿ ನಮ್ಮ ದೋಸ್ತ ಕೈಯಾಗ ಕೊಟ್ಟು ಬಿಟ್ಟ ಗಾಡಿ. ನಾವು ಗಾಡಿ ಮ್ಯಾಗ ಹೊಂಟಾಗ ನಂಗೆ ಒಂದು ನೆನಪಾತ. ಮೊನ್ನೆ ಕೊಪ್ಪಳ ಜಾತ್ರೆ ಹೋಗಬೇಕಾರೆ ನಮ್ಮ ದೋಸ್ತನ ಸಂಬಂಧ ಸೂರ್ಯ ನಂಬರ್ ಹುಡುಕಿ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದ್ದೆ. ಸೂರ್ಯ ಇವತ್ತು ಭಾಳ ಬಿಸಿಲು ಕೊಟ್ಬಿಟ್ಟ ನೋಡ್ರಿ. ವಿಡಿಯೋಕ್ಕೆ ಫೋಸ್ ಕೊಟ್ಕೊಂತ ಮುಂದೆ ಬಂದ್ವಿ. ಫೈನಲಿ ರೋಣ ಬಸ್ ಸ್ಟ್ಯಾಂಡ್ ಬಂತು ನೋಡ್ರಿ. ಎಲ್ಲರೊಳಗೆ ಇನ್ನೊಬ್ಬ ದೋಸ್ತ ನಮ್ಮ ಸಂಬಂಧ ವೇಟ್ ಮಾಡದಿದ್ದ. ಅವ್ನು ಕರ್ಕೊಂಡು ಸೀದಾ ಮುಂದೆ ಹೋದ್ವಿ. ಆ ದೋಸ್ತ ಕರ್ಕೊಂಡು ನಾವೀಗ ಸೀದಾ ಬಾದಾಮಿ ಕಡೆ ಹೊಂಟಿದ್ವಿ. ಬಾದಾಮಿ ಒಳಗೆ ಇನ್ನೂ 4 ಮಂದಿ ದೋಸ್ತರು ನಮ್ಮ 3 ಮಂದಿ ಸಂಬಂಧ ವೇಟ್ ಮಾಡಕತ್ತಾರ. ಆ 4 ಜನ ದೋಸ್ತರೊಳಗೆ 3 ಜನ ದೋಸ್ತರು ಮುಂಜಾನೆ 7:30 ಗದಗ್ ಟು ಬಾದಾಮಿ ಟ್ರೈನಿಗೆ ಜಲ್ದಿನ ಹತ್ತಿ ಹೋಗ್ಬಿಟ್ಟಾರ. ಅಲ್ಲಿ ಜಲ್ದಿ ಹೋಗಿದ್ದು ಅವ್ರ ತಪ್ಪು, ನಾವೇನ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ಎಂಟ್ರಿ ಆದ್ವಿ. ಇವಾಗ ಬಾದಾಮಿ ಸ್ಟೇಷನ್ಗೆ ಹೊಂಟಿದ್ವಿ 4 ಜನ ದೋಸ್ತರಿಗೆ ಪಿಕಪ್ ಮಾಡಕ್ಕೆ. ಫೈನಲಿ ನಮ್ಮ ದೋಸ್ತರ ಕಡೆಗೆ ಬಂದ್ವಿ. ಆ 4 ದೋಸ್ತರು ಕರ್ಕೊಂಡು ಇವಾಗ ಪಟ್ಟದ ಕಲ್ಲಿಗೆ ಹೋಗ್ಬೇಕು. ಅದು ಎಲ್ಲೈತೆ ಅಂತ ನಂಗೂ ಗೊತ್ತಿಲ್ಲ. ಅವ್ರು ಕರ್ಕೊಂಡು ಹೋಗ್ತಾರೆ. ಇವಾಗ ಪಟ್ಟದ ಕಲ್ಲಿಗೆ ಹೋಗ್ಬೇಕು. ನಮ್ಮ ದೋಸ್ತಿಗೆ ಮುಂದೆ ಕುಂತ್ರ ಗಾಡಿ ಹೊಡ್ಯಕ್ಕೆ ಮಜಾ ಬರಲ್ಲ ಅಂತೇಳಿ ಹಿಂದೆ ಕುಂತು ಹೊಡ್ಯಾತ ನೋಡ್ರಿ ಗಾಡಿ. ನಮ್ಮ ದೋಸ್ತ ಗಾಡಿ ಹೊಡೋ ಹುರುಪ್ದಾಗ ಬರ್ರ ನಂಗೆ ಹೋಗ್ಬಿಟ್ಟಾನ. 5 ಕಿಲೋಮೀಟರ್ ಬಾಗಲಕೋಟೆ ರೂಟ್ ಹಿಡಿದ. ಅವ್ಗಳು ಫೋನ್ ಹಚ್ಚಿ ಬಾ ಅಂತೇಳಿ ರಿಟರ್ನ್. ನಮ್ಮ ದೋಸ್ತ ಜೀವನದಾಗ ಭಾಳ ಸ್ಪೀಡ್ ಅದಾನ. ಅದಕ್ಕೆ ಗಾಡಿ ಸ್ಪೀಡ್ ಹೊಡೆದ 5 ಕಿಲೋಮೀಟರ್ ಮುಂದೆ ಹೋಗಿದ್ದ. ಅದಕ್ಕೆ ಅವ್ನ ಕೈಯಾಗ ಕ್ಯಾಮ್ರಾ ಕೊಟ್ಟು ಸ್ಲೋ ಬಾನಿ ಅಂತ ಹೇಳಿದ್ವಿ. ಅಂತೂ ಇಂತೂ ನಂಗಂತೂ ವಿಮಾನದೊಳಗೆ ಸೀಟ್ ಮ್ಯಾಗ ಕುಂತಂತೂ ಬೇಜಾರಾಗಿತ್ತು. ಅಂತೂ ಇಂತೂ ಪಟ್ಟದ ಕಲ್ಲು ಬಂತು. ನಮ್ಮ ದೋಸ್ತರು ಇವಾಗ ಪಾರ್ಕಿಂಗ್ ಮಾಡತ್ತಾರ. ಅಂತೂ ಇಂತೂ ನಮ್ಮ ದೋಸ್ತನ ಪ್ರೈವೇಟ್ ಜೆಟ್ ಇಡಾಕ ಒಂದು ಜಾಗ ಬೇಕಾಗಿತ್ತು. ನಮ್ಮ ದೋಸ್ತ ಜಲ್ದಿ ಹೋಗಿ ನಾ ಇಡ್ತೀನಿ ಅಂತೇಳಿ ನಮ್ಮ ದೋಸ್ತ ಜಾಗ ಹುಡ್ಕೊಂಬಿಟ್ಟ. ಅವ್ನ ಬಾಜುನ ಹೋಗಿ ನಾನು ಇಡ್ತೀನಿ ಗಾಡಿ. ನೋಡಿ ಎಷ್ಟು ಚಂದ ಕಾಣತ್ತಿ. ನೀ ಕಾಣಲ್ಲ, ನೀ ಎಲ್ಲ ನೋಡ್ರಿ ರವಿಕಾಂತ ಪ್ರವೀಣ. ಗಾಡಿ ಪಾರ್ಕಿಂಗ್ ಮಾಡಿ ಸೀದಾ ಪಟ್ಟದ ಕಲ್ಲು ಒಳಗೆ ಬಂದ್ವಿ. ಒಂದು ಟಿಕೆಟ್ಗೆ ಒಬ್ಬರಿಗೆ 35 ರೂಪಾಯಿ ಇತ್ತು. ನಾವು ಅಷ್ಟರ ಟಿಕೆಟ್ ತೆಗಿಸಿ ಸೀದಾ ಒಳಗೆ ಬಂದ್ವಿ ನೋಡ್ರಿ. ನಮ್ಮ ದೋಸ್ತರು ಇವಾಗ ಫುಲ್ ಖುಷಿ ಆಗ್ಬಿಟ್ಟಾರ. ಅಂತೂ ಇಂತೂ ದೋಸ್ತರು ಎಲ್ಲರೂ ಕ್ಯಾಮ್ರಾಕ್ಕೆ ಸ್ಮೈಲ್ ಕೊಟ್ರೆ ನಾ ಹೆಂಗೆ ಕಾಣತ್ತೀನಿ ಅಂತೇಳಿ ಕಮೆಂಟ್ದಾಗ ಕಮೆಂಟ್ ಹಾಕ್ರಿ. ನೋಡ್ರಿ ಗೈಸ್, ಇದೇ ಪಟ್ಟದ ಕಲ್ಲು ಇನ್ಫಾರ್ಮೇಶನ್ ಬೇಕಿದ್ರೆ ಒಬ್ರು ಇರ್ತಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮುಂದಾಗ ಸ್ವಲ್ಪ ಮುಂದೆ ಬರೋಕಂತೇಳಿ ಅವ್ರು ಹೇಳೋದೆ ನಮ್ಮ ದೋಸ್ತ ಫುಲ್ ಕಿವಿ ಕೊಟ್ಟು ಕೇಳತ್ತಾನ. ನೋಡ್ರಿ ಗೈಸ್ ಹೇಗಿದೆ.
ನಮ್ ದೋಸ್ತ ಇವಾಗ ಒಂದ್ ಲೈನ್ ಹೇಳಿದ, ಏನ್ ಹೇಳಿದ ಅಂತ ಇನ್ನೊಮ್ಮೆ ಕೇಳಂಬರ್ರಿ. ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕಂತೇಳಿ ದೇವರಿಗೆ ಗುಡಿ ಒಳಗೆ ಹೋದ್ವಿ. ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ದೇವ್ರ ಕಡೆಗೆ ಹೋಗಿ ನಮಸ್ಕಾರ ಮಾಡಿ ಎಕ್ಸಾಮ್ ಪಾಸ್ ಆಗಲ್ಲ ಅಂತೇಳಿ ಬೇಡ್ಕೊಂಡು ಇವಾಗ ಇನ್ನೊಂದು ಗುಡಿ ಐತಿ ಅಲ್ಲಿ ಹೊಂಟಿದ್ವಿ ನೋಡ್ರಿ. ಒಂದು ಗುಡಿಗೆ ಹೋಗಿ ಇವಾಗ ಒಂದು ಎಕ್ಸಾಮ್ ಪಾಸ್ ಆಗಲ್ಲ ಅಂತ ಬೇಡ್ಕೊಂಡ್ ಬಂದ್ವಿ. ಇವಾಗ ಇನ್ನೊಂದು ಗುಡಿಗೆ ಹೋಗಿ ಇನ್ನೊಂದು ಎಕ್ಸಾಮ್ ಪಾಸ್ ಆಗಲ್ಲ ಅಂತ ಬೇಡ್ಕೊಂಡ್ ಬರಕ್ ಹೊಂಟಿವಿ ನೋಡ್ರಿ. ನೋಡೋದ್ರ ಕ್ಯಾಮ್ರಾ ನೋಡಲ್ಲ, ಕ್ಯಾಮ್ರಾ ನೋಡೋದ್ರ ಮ್ಯಾಲ ನೋಡ್ತಾನ. ಕ್ಯಾಮ್ರಾಮನ್ ನೋಡ್ರಿ. ದೋಸ್ತ ನಮ್ಗೆ ಗೊತ್ತಿಲ್ಲಾರ್ದ ವಿಚಾರ ಹೇಳತ್ತಾನ, ಕೇಳಂಬರ್ರಿ ಏನಂತ ಅಂತ. ಇದು 8ನೇ ಶತಮಾನ ಅಂದ್ರೆ ಸರ್ವಜ್ಞಕ್ಕಿಂತ ಹಳೆಯದು. ಹೊಸ ಬೆಳಕು ನಾವು ಬಿಟ್ಟು ಹೊಂಟಿವಿ ಪಟ್ಟದಕಲ್ಲ. ನೆಕ್ಸ್ಟ್ ಪ್ಲೇಸ್ ಮಾಕೂಟ. ಯಾರ್ಯಾರು ಬರ್ತೀರಿ ಬರ್ರಿ ಹೋಗೋಣ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಪಟ್ಟದಕಲ್ಲಿದ್ದ ಸೀದಾ ಗಾಡಿ ತೊಗೊಂಡು ಇವಾಗ ಮಾಕೋಟಕ್ಕೆ ಬಂದ್ವಿ. ಮಾಕೋಟ ಎಂಟ್ರೆನ್ಸ್ ಸಿಗದೆ ಇವಾಗ ಒಳಗೆ ಹೊಂಟಿವಿ. ದೋಸ್ತರು ಎಲ್ಲರೂ ಮುಂದೆ ಹೋಗ್ಬಿಟ್ರ. ಅಲ್ಲಿ ಇಮಾನಿಗೆ ಡೀಸೆಲ್ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ದೋಸ್ತ ಗಾಡ್ಯಾಗ ನೀರಿತ್ತು, ಅದನ್ನ ಇಮಾನಿಗೆ ಹಾಕಿ ಬರ್ರ ಅಂತೇಳಿ ನಾವು ಬಂದ್ಬಿಟ್ಟಿವಿ ನೋಡ್ರಿ ಇವಾಗ ಮಾಕೋಟಕ್ಕೆ. ಇವಾಗ ಒಳಗೆ ಹೋಗಂಬರ್ರಿ. ಇದ ನೋಡ್ರಿ ಮಾಕೂಟದ ಎಂಟ್ರೆನ್ಸ್. ಗುಡಿ ಒಳಗೆ ಹೋಗ್ಬೇಕಂದ್ರೆ ಇದ್ರೊಳಗೆ ಆಸೆ ಹೋಗ್ಬೇಕ ಅಂದ್ರೆ ಏನ್ ನೋಡ್ರಿ ಗೈಸ್, ಮಾಕೂಟದ ಹೊಂಡ. ಸೂರ್ಯಾಗ ಮೆಸೇಜ್ ಮಾಡಿದ ತಪ್ಪಿಗೆ ಸೂರ್ಯ ಭಾಳ ಬಿಸಿಲು ಕೊಟ್ಬಿಟ್ಟಿದ್ದ. ಅದಕ್ಕೆ ಹೊಂಡದ ಜಗದಿಂದ ಹೆಂಗೆ ಬೆಳಗಾಗಿ ನೋಡ್ರಿ ನಾನು ನಮ್ಮ ದೋಸ್ತ. ಸೂರ್ಯಾಗ ಒಳ್ಳಿ ಇನ್ನೊಮ್ಮೆ ಮೆಸೇಜ್ ಹಾಕಿ ಇನ್ನೊಮ್ಮೆ ಯಾವ ಮೆಸೇಜು ಮಾಡಲ್ಲ ಅಂತೇಳಿ ತಪ್ಪಾತ ಅಂತೇಳಿ ಇವಾಗ ನಾವು ಹೊಂಡದಾಗ ಜಳಕ ಮಾಡಿ ಇವಾಗ ದೇವ್ರ ದರ್ಶನ ಮಾಡಕ್ ಹೊಂಟೀವಿ. ಮಾಕೂಟದಾಗ ದೇವ್ರ ದರ್ಶನ ಮಾಡಿ ಎಲ್ಲ ಎಕ್ಸಾಮು ಪಾಸ್ ಆಗಲಿ ಅಂತೇಳಿ ಬೇಡ್ಕೊಂಡು ಅಲ್ಲಿಂದ ಸೀದಾ ಬೈಕ್ ತೊಗೊಂಡು ನಾವು ನಮ್ಮ ದೋಸ್ತರು ಎಲ್ಲರೂ ಸೇರಿ ಇವಾಗ ಬಾದಾಮಿ ಬನಶಂಕರಿ ಜಾತ್ರೆಗೆ ಹೊಂಟಿವಿ ದರ್ಶನ ಮಾಡಕ್ಕೆ, ದೇವ್ರ ದರ್ಶನ ಮಾಡಕ್ಕೆ. ಮತ್ತು ಅಲ್ಲಿ ಕೇಳ್ಕೊಂಬರಕ್ಕೆ ಹೊಂಟಿವಿ ನಾವು ಎಕ್ಸಾಮ್ ಪಾಸ್ ಆಗಲಿ ಅಂತೇಳಿ. ಜಾತ್ರೆ ನೋಡಿದ್ರೆ ಭಯಂಕರ ಗದ್ದಲ ಐತಿ. ಇಲ್ಲಿ ಗಾಡಿ ಹಚ್ಚಕ್ಕೆ ಜಾಗನೇ ಇಲ್ಲ. ಅದಕ್ಕೆ ನಾವು ನಮ್ಮ ದೋಸ್ತರು ಗಾಡಿ ಹಚ್ಚಕ್ಕೆ ಹುಡ್ಕಾಡಕತ್ತಿದ್ವಿ. ಫೈನಲಿ ಗಾಡಿಗೆ ಜಾಗ ಹುಡುಕಿ ಬೈಕ್ ಹಚ್ಚಿ ಇವಾಗ ಜಾತ್ರೆ ಒಳಗೆ ಬಂದ್ವಿ. ನಾಟಕ ಅಂತೂ ಭರ್ಜರಿ ಅದಾವು, ಎಲ್ಲವೂ ನೋಡಿದ್ರೆ ಮಸ್ತ್ ಅದಾವು. ಅದಕ್ಕೆ ನಾವು ಒಂದ ನೋಡಿ ಇವಾಗ ಜಾತ್ರೆ ಒಳಗೆ ಎಂಟ್ರೆನ್ಸ್ ಆದ್ವಿ. ಇವಾಗ ನಾವು ಅಮ್ಮಂದ ದರ್ಶನ ಮಾಡ್ಬೇಕಂತೇಳಿ ಸೀದಾ ಪಾಳೆ ಹಚ್ಚಿ ಹೊಂಟಿವಿ. ನಾವು ಬರೋದು ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗೈತಿ. ಅದಕ್ಕಂತೇಳಿ ನಾವು ಬರತ್ತೀವಿ ಅಂತೇಳಿ ಎಲ್ಲರೂ ಜಾಗ ಖಾಲಿ ಮಾಡಿ ನಮ್ಮ ಸಂಬಂಧ ಜಾಗ ಬಿಟ್ಟಾರ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಫೈನಲಿ ಪಾಳೆ ಅಂತೂ ಜಲ್ದಿ ಬಂತೆ. ಇವಾಗ ಸೀದಾ ಗುಡಿ ಒಳಗೆ ಹೋಗಿ ದರ್ಶನ ಮಾಡಿ ಹೊರಗೆ ಬರ್ತೀವಿ. ಇಲ್ಲಿ ಬನಶಂಕರಿ ಅಮ್ಮಗೆ ಎಲ್ಲ ಎಕ್ಸಾಮು ಪಾಸ್ ಆಗಲ್ಲ ಅಂತೇಳಿ ಬೇಡ್ಕೊಂಡು ಇವಾಗ ದರ್ಶನ ಮಾಡಿ ಸೀದಾ ಹೊರಗೆ ಹೊಂಟಿದ್ವಿ ನೋಡ್ರಿ ಗೈಸ್. ಎಲ್ಲ ಫ್ರೆಂಡ್ಸು ಸೇರಿ ಇವತ್ತು ಒನ್ ಡೇದ ಟ್ರಿಪ್ ಮುಗಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.